ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಕಬ್ಬಿನ ಸಾಲ ಬಿಡು ಪದ್ಧತಿ ಬಗ್ಗೆ ನನ್ನ ರೈತ ಬಾಂಧವರಿಗೆ ನಾನು ಹೇಳಬಯಸ್ತೇನೆ. ನೋಡತ್ತಲ್ಲ, ಈ ಕಬ್ಬಿನ ಸಾಲ ಎಟ್ಟದಾವ ಅಂತಂದ್ರೆ 2ರಿಂದ 2.5 ಫುಟ್ ಸಾಲದಾವು. ನನ್ನ ರೈತ ಬಾಂಧವರು 2-2.5 ಫುಟ್ ಸಾಲ ಬಿಡೋದ್ರಿಂದ ಎಷ್ಟು ಲಕ್ಷಣ ತಂತಿಕ್ಯಾರ ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ದಿವಸ ಹೇಳಬಯಸ್ತೇನೆ. ನಾವು 2-2.5 ಫುಟ್ ಸಾಲ ಬಿಟ್ಟಿವು ಅಂತಂದ್ರೆ ನೋಡ್ರಿ ಈ ಥರ ಆಕತಿ. ಎಂತಂತಂದ್ರೆ ಪೈಲೇದಾಗಿ ಇದು ಕೂಳೆ ಹೊಡಿತೈತಿ, ಕೂಳೆ ಚಲೋ ಹೊಡಿತೈತಿ. ಆಮೇಲೆ ಇದ್ರಾಗ ನಮಗೆ ಗಳಿನೂ ಸರಿಯಾಗಿ ಹೊಡ್ಯಾಕೆ ಬರೋದಿಲ್ಲ. ನೋಡ್ರಿ ಈ ಥರ ಹುಲ್ಲಾಕತಿ ನೋಡ್ರಿ. ಇದ್ರಾಗ ನಮಗೆ ಯಾವುದೋ ಥರ ಗಳೆ ಹೊಡ್ಯಾಕೆ ಬರೋಲ್ಲ, ಎತ್ತಿನ ಗಳೆ ಹೊಡ್ಯಾಕೆ ಬರೋದಿಲ್ಲ, ಟ್ಯಾಕ್ಟ್ರ್ ಗಳೆ ಹೊಡ್ಯಾಕೆ ಬರೋದಿಲ್ಲ, ಏನು ಮಾಡೋಕೆ ಬರೋಲ್ಲ. ಈ ಥರ ನಾವು ಸಾಲ ಬಿಟ್ಟಿವು ಅಂತಂದ್ರೆ ನಮ್ಮ ಇಳುವರಿ ಆಕತ್ತಂತ ಹೇಳ್ಯಾರ, ಇಳುವರಿನೂ ಭಾಳ ಕುಂಠಿತ ಆಕತ್ತಂತ ಹೇಳ್ಯಾರ. ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ನಾನು ಹೇಳಬಯಸ್ತೇನೆ. ಇದು 2-2.5 ಫೂಟ ಏನು ರೈತ ಸಾಲ ಬಿಡ್ತಾರಲ್ಲ, ಈ ಕಬ್ಬ ನೋಡಾಕಟ್ಟ ಚಂದ. ನೋಡಿರಿ ನೋಡೋಕೆ ಯಾಕೆ ಚಂದಪ್ಪ ಅಂತಂದ್ರೆ ಇವು ಸಾಲ ಸಮೀಪ ಹಾಕವು, ಮತ್ತು ಕಬ್ಬು ನಾವು ಹಾಕಿದ ಕೂಡಲೇ ಚಲೋನು ಹುಡ್ತೈತಿ. ಆಮೇಲೆ ನೋಡೋಕೆ ಚಂದ ಕಾಣ್ತೈತಿ. ಆಮೇಲೆ ಇದು ಬೆಳವಣಿಗೆ ಹೆಂಗೆ ಆಕತ್ತಲ್ಲ ಹಂಗಂಗೆ ನಮಗೆ ಭಾಳ ಕುಂಠಿತ ಆಕತ್ತಂತ ಹೇಳ್ಯಾರ. ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ಪ್ರಾಕ್ಟಿಕಲವಾಗಿ ನಾನು ಇದನ್ನು ತೋರ್ಸಾತನು. ಗೊತ್ತಲ್ಲ, ಬರೀ ನಾ ಹಂಗೆ ಮುಂದೆ ಹೋಗೋಣ. ಈಗ ನಾವೇನು ಈ ಕಬ್ಬು ನೋಡತ್ತೇವಲ್ಲ, ಈ ಕಬ್ಬ ನೋಡಾಕಟ್ಟ ಚಂದ ಇದೆ. ಈಗೇನಿದು 2-2.5 ಫುಟ್ ಸಾಲತ್ತಲ್ಲ, ಈ ಕಬ್ಬು ನಮಗೆ ನೋಡಾಕಟ್ಟ ಚಂದ. ಈ ಕಬ್ಬ ನಮಗೆ ಯಾವಾಗೂ ಇದು ಇಳುವರಿ ಬರೋದಿಲ್ಲ. ಯಾಕಂತಂದ್ರೆ ಇದು ಸಾಲಿನ ಸಂಖ್ಯೆ ಕಡಿಮೆ ಆಕತಿ. ಆಮೇಲೆ ಇದು ದಟ್ಟ ಭಾಳ ಆಕತಿ. ನೋಡತ್ತಲ್ಲ, ಈ ನಮೂನಿ ಮರಿ ದಟ್ಟ ಆಕತಿ. ದಟ್ಟ ಆತಂತಂದ್ರೆ ಅದು ಮರಿ ಹೊಡೆದಟ್ಟೆಲ್ಲ ಕಬ್ಬಾಗಲ್ಲ. ಅದು ಸರಿಯಾಗಿ ಗಾಳಿ ಬೆಳಕು ಆಡ್ದಕ್ಕೆ ಅದು ಏನು ಆಕತ್ತಪ್ಪ ಅಂತಂದ್ರೆ ಅದೆಲ್ಲ ಮರಿ ಸಾಯ್ತೈತಿ. ನೋಡಿರಿ ಈಗಿದು ಕಬ್ಬ ಕಡ್ದ ಮೇಲೆ ಇದನ್ನ ಮಡ್ಡ ಬಡತಿ, ಮಡ್ಡ ಬಡದ ಮೇಲೆ ಇದು ಈ ಥರ ಕುಳಿ ಹೊಡತಿ. ನೋಡಿರಿ ಕುಳಿ ಹೆಂಗೆ ಹೊಡತಿ. ಇದನ್ನು ನಾನು ರೈತ ಬಂದರೆ ಪ್ರಾಕ್ಟಿಕಲ್ವಾಗಿ ಮಾಡಿ ತೋರ್ಸಾಕ್ತಾನೆ ಇದನ್ನು. ಯಾಕಪ್ಪ ಅಂತಂದ್ರೆ ನಾನು ರೈತ ಯಾವಾಗಿದ್ರೂ ಲಕ್ಷಣ ಆಗಿರಬಾರ್ದು. ಇದು ನಮ್ಮ ಹಳೆ ಪದ್ಧತಿ. ಇದು ನಮ್ಮ ಹಳೆ ಪದ್ಧತಿ ಪ್ರಕಾರ ಇದನ್ನು ಕಬ್ಬ ಹಾಕಿದನು. ಇದು ಯಾವ ಥರ ಆಗೈತೆ ಅಂತಂದ್ರೆ 2-2.5 ಫುಟ್ ಸಾಲ ಐತಿ. ಇದನ್ನು ಬರೀ ನೋಡಾಕಟ್ಟೆ ಚಂದಿದ್ದು ನಮಗೆ ಇದು ಕಬ್ಬ. ಇದು ಮರಿನೂ ರಗಡೆ ಹೊಡೆದೈತಿ. ಆಮೇಲೆ ಇದ್ರಾಗ ನಮಗೆ ಯಾವುದೋ ಥರನ ಗಿಡ ಹೊಡ್ಯಾಕೆ ಬರೋದಿಲ್ಲ. ಯಾಕಂತಂದ್ರೆ ಇದು ಮರಿ ಹೊಡಿ ಹೊಡೆದನ ಸಾಲ ಕುಡಿಬಿಡ್ತಾವೆ. ಇವು ಸಾಲ ಕುಡಿದವು ಅಂತಂದ್ರೆ ಇದ್ರಾಗ ನಮ್ಮ ಎತ್ತಿನ ಗಳೆ ಹೊಡ್ಯಾಕೆ ಬರೋದಿಲ್ಲ, ಟ್ಯಾಕ್ಟ್ರ್ ಗಳೆ ಹೊಡ್ಯಾಕೆ ಬರೋದಿಲ್ಲ, ಯಾವುದೋ ಥರವಾಗಿ ಬೆಳೆ ಹೊಡ್ಯಾಕೆ ಬರೋಲ್ಲ. ಆದ ಕಾರಣ ಈ 2 ಫುಟಿನ ಸಾಲ ಏನತ್ತು ನೋಡು, ಇದು ಕಸಕ್ಕೆ ಚಲೋ ಆಕತಿ. ನೋಡತ್ತಲ್ಲ, ಈ ನಮೂನಿ ಕಸ ಬೀಳ್ತೈತಿ. ನೋಡ್ರಿ ಈ ನಮೂನಿ ಸಾಲ ಬಿಟ್ಟಿವು ಅಂತಂದ್ರೆ ನಾವು ಕಸನ ಬೆಳೆಸೋದಾಕತಿ. ಅದಕ್ಕಾಗಿ ನಾನು ರೈತ ಬಂದ್ರೆ ನಾನು ಹೇಳ್ತಾನು, ನಾವು ಈ ಹಳೆ ಪದ್ಧತಿ ಇದನ್ನು 2 ಫೂಟ 2.5 ಫೂಟ ಆತಲ್ಲ, ಇದು ನಮ್ಮ ಭಾಳ ಹಳೆ ಪದ್ಧತಿ. ಈ ಹಳೆ ಪದ್ಧತಿ ಒಳಗೆ ನಾವು ಹಿಂದಕ್ಕೆ ಕಬ್ಬು ಹಾಕಿದ್ದು. ಆವಾಗ ನಾವು ಇಳುವರಿ ಎಷ್ಟು ತೆಗಿದ್ವು ಅಂತಂದ್ರೆ 25-30 ಟನ್ ಕಬ್ಬ ಇಳುವರಿ ತೆಗಿತಿದ್ದು. ನೋಡಿರಿ ನಾವು ಎಷ್ಟು ಸಾಲ ಆ ಕಡೆ ಮಾಡ್ತಾವಲ್ಲ ಅಷ್ಟು ನಮಗೆ ಇಳುವರಿದಾಗ ಕುಂಠಿತ ಆಕತ್ತಂತ ಹೇಳ್ಯಾರ. ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ದಿವಸ ಇದನ್ನು ತೋರ್ಸಾಕತ್ತನು. ನೋಡ್ರಿ ನಾವು ಸಾಲ 4 ಫೂಟ ಮತ್ತು 5 ಫೂಟ ಈ ಥರ ನಾವು ಸಾಲ ಬಿಟ್ಟಿದ್ದು ಅಂತಂದ್ರೆ ಇದ್ರಾಗ ನಮಗೆ ಎತ್ತಿನ ಗಳೆ ಹೊಡಿಬೋದು, ಟ್ಯಾಕ್ಟ್ರ್ ಗಳೆ ಹೊಡಿಬೋದು. ಹೊಡೆದಕ್ಯಾರ ನಾವು ಇದನ್ನು ಪದ್ದಸರ ಲಾವಣಿ ಮಾಡ್ಬೋದು. ಆ ಥರ ಮಾಡೋದ್ರಿಂದ ಕಬ್ಬು ಚಲೋ ಆಕತಿ ಮತ್ತು ಇಳುವರಿನೂ ಹೆಚ್ಚಾಕತ್ತೆ ಅಂತ ಹೇಳ್ಯಾರ. ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ಹೇಳಬಯಸ್ತೇನೆ. ಈಗ ಏನು ನಾವು ಇದನ್ನು 2.5 ಫುಟ್ ಸಾಲ ಬಿಟ್ಟ 2 ಫುಟ್ ಸಾಲ ಬಿಟ್ಟ ಇದನ್ನೇನು ಕಬ್ಬು ಹಾಕವಲ್ಲ, ಇದು ಮರಿ ಈ ಥರ ಆಗಿಬಿಡ್ತೈತಿ. ನೋಡಿರಿ ಮರಿ ಮಾತ್ರ ನೆದರ ಆಗ್ಬೇಕು, ಜಬರ್ದಸ್ತ್ ಮರಿ ಹೊಡಿತೈತಿ. ಆದ್ರೆ ಇದೆಲ್ಲ ಕಬ್ಬಾಗೋಲ್ಲ. ನನ್ನ ರೈತ ಬಾಂಧವರೇ ನೋಡತ್ತಲ್ಲ, ಎಷ್ಟು ಮರಿ ಹೊಡತ್ತಲ್ಲ, ಇದಟ್ಟು ಇದು ನೋಡಾಕಟ್ಟ ಚಂದ ನಮಗೆ ಇದು ಮರಿ. ಇದೇನು ನಾವು ನೋಡತ್ತವಲ್ಲ, ಈ ಕಬ್ಬ ನಮಗೆ ನೋಡಾಕಟ್ಟ ಚಂದ. ಇದು ಇಳುವರಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದ್ರೆ ಇದು ಬೆಳೆದಂಗೆ ಇದಕ್ಕೆ ಬೆಳಕು ಗಾಳಿದು ಕೊರಿತಕ್ಕತಿ. ಆ ಕೊರತೆ ಸಂಬಂಧ ಆಗಿ ಇದೆಲ್ಲ ಈಗೇನು ಮರಿ ಹೊಡತ್ತಲ್ಲ, ಇದ್ರಾಗ ಮುಂದೆ ಏನು ದೊಡ್ಡ ಆಗಿಲ್ಲ ಒಂದೊಂದು ಯಾವಂತ ನೋಡ್ದೆ ಇದು ಗುಬಲತಿ. ಗುಬಲ್ದಾಗ
ದೊಡ್ಡ ಒಂದು 4-5 ಮರಿದಾವಲ್ಲ ಅವಷ್ಟೇ ಕಬ್ಬಕ್ಕವು, ಉಳ್ಕಿದ್ದು ಎಲ್ಲ ಇವು ಗಾಳಿ ಆಡ್ದಕ್ಕೆ ಸತ್ತು ಹೋಕತಿ ಅಂತ ನನ್ನ ಸ್ವಂತ ಪ್ರಾಕ್ಟಿಕಲ್ ಮಾಡಿಕ್ಯಾರ ನಾನು ರೈತ ಬಂದವರಿಗೆ ನಾನು ಹೇಳ ಬಯಸ್ತೇನೆ. ನೋಡಿರಿ, ನಾವು ಇಲ್ಲಿವರೆಗೆ 2 ಫೂಟ ಸಾಲ ಬಿಟ್ಟು ಕಬ್ಬು ಹಾಕಿದಾರಲ್ಲ ರೈತರು, ಅವ್ರ ಕಡೆಯಿಂದ ಎಕರೆಗೆ 50 ಟನ್ನ 60 ಟನ್ನ ಆಮೇಲೆ 100 ಟನ್ ಮಟನೂ ತೆಗೆದ ರೈತರ ನನಗೆಲ್ಲೂ ಸಿಕ್ಕೇನೇ ಇಲ್ಲ. ಯಾಕಂತಂದ್ರೆ ಸಂಖ್ಯೆ ಕಡಿಮೆ ಆತಂತಂದ್ರೆ ಇಳುವರಿಯೂ ಭಾಳ ಕಡಿಮೆ ಆಕತ್ತಂತ ಕ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳ ಬಯಸ್ತೇನೆ. ಆದ ಕಾರಣ ಈಗ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಇದೇನು 2 ಫೂಟ್ ಸಾಲ ಅತ್ತಲ್ಲ, ಇದನ್ನು ಕ್ಯಾನ್ಸಲ್ ಮಾಡ್ಬೇಕು. ನಾವು 2 ಫೂಟ್ ಸಾಲ ಕ್ಯಾನ್ಸಲ್ ಮಾಡಿಕ್ಯಾರ ನಾವೀಗ ಆಧುನಿಕವಾಗಿ ಮಿನಿಮಮ್ 4 ಫೂಟ 4ರಿಂದ 5 ಫೂಟ ಇಟ್ಟು ನಾವು ಸಾಲ ಬಿಟ್ಟು ಅಂತಂದ್ರೆ ಕಬ್ಬಿನ ಇಳುವರಿ ಆಕತ್ತಂತ ಹೇಳ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳ ಬಯಸ್ತೇನೆ. ನೋಡಿರಿ, ಈಗ ನಾವು 2 ಫೂಟ್ ಸಾಲ ಬಿಟ್ಟಿಕ್ಯಾರ ನಾವು ಕಬ್ಬಿನ ಇಳುವರಿ ತೆಗಿತಾವಂತಂದ್ರೆ ಅದು ಈಗಿನ ಇದ್ರೊಳಗೆ ಅಸಾಧ್ಯ ಮಾತು ಅಂತ ಹೇಳ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳ ಬಯಸ್ತೇನೆ. ಯಾಕಂತಂದ್ರೆ ಈಗ ಇದನ್ನು ನಾವು ಸರಿಯಾಗಿ ಗಳೆ ಹೊಡೆದ್ವ ಅಂತಂದ್ರೆ ಇದರ ಕಸ ಕಡಿಮೆ ಆಕತಿ. ಇಲ್ಲ ಅಂತಂದ್ರೆ ಇದು ಈ ಕಬ್ಬು ಬರೀ ಕಸಕ್ಕೆ ಆಹುತಿ ಆಕತಿ. ಕಸ ಬೆಳೀತ ಅಂತಂದ್ರೆ ಕಬ್ಬ ಈಗ ಎಷ್ಟು ಅಲ್ಲತ್ತಲ್ಲ ಎಷ್ಟೇ ಉಳ್ಕೊಂತ ಹೋಗಿಬಿಡ್ತೈತಿ ಮತ್ತು ಕುಂಟ್ರಾಗ ಹೋಗ್ತೈತಿ. ಅದಕ್ಕಾಗಿ ನಾನು ರೈತ ಬಂದವ್ರಿಗೆ ನಾ ಏನು ಹೇಳ್ತಾನು, ನಾವು ಕಬ್ಬ ಇಳುವರಿ ತೆಗಿಬೇಕಂತಂದ್ರೆ ಮಿನಿಮಮ್ ನಾವು 4 ಫೂಟ್ ಸಾಲ ಬಿಡ್ಬೇಕು. 4 ಫೂಟ್ಗಿಂತ ಇನ್ನೂ 1 ಫೂಟ್ ಅಂದ್ರೆ 5 ಫೂಟ್ ಬಿಟ್ಟರು ಅಡ್ಡಿಲ್ಲ ಅಂತ ಹೇಳ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳ ಬಯಸ್ತೇನೆ. ಈಗ ಸಾಲಿನ ಸಂಖ್ಯೆದೊಳಗೆ 5 ಫೂಟ 4 ಫೂಟ ಸಾಲ ಬಿಟ್ಟಿಕ್ಯಾರ 50ರಿಂದ 100 ಟನ್ ಕಬ್ಬು ತೆಗೆದ ರೈತರು ನಾನು ಭೇಟಿಯಾಗಿದ್ದನು. ಆಮೇಲೆ ರೈತರು ಭಾಳ ಮಂದಿ ಇದ್ದಾರೆ. ಆದ್ರೆ ಇದು 2 ಫೂಟ್ ಸಾಲ ಬಿಟ್ಟಿಕ್ಯಾರ ಅಧಿಕ ಇಳುವರಿ ತೆಗೆದ ರೈತರ ನನಗೆ ಒಬ್ಬರು ಭೇಟಿಯಾಗಿಲ್ಲ. ಅದಕ್ಕಾಗಿ ನಾನು ರೈತ ಬಂದರು ನಾನು ಏನು ಹೇಳ್ತಾನು, ಈಗೇನು 2 ಫೂಟ್ ಸಾಲ ಅತ್ತಲ್ಲ, ಇದನ್ನು ನಾವು ಕ್ಯಾನ್ಸಲ್ ಮಾಡ್ಬೇಕು. ಇದನ್ನು ಕ್ಯಾನ್ಸಲ್ ಮಾಡಿಕ್ಯಾರ 4 ಫೂಟ ಇಲ್ಲ 5 ಫೂಟ್ ಸಾಲ ಬಿಟ್ರೆ ನಮ್ಮ ವ್ಯವಸಾಯಕ್ಕೆ ಚಲೋ ಆಕತಿ. ಆಮೇಲೆ ವ್ಯವಸಾಯ ಮಾಡೋಕೆ ಹೋಗರಕತಿ ಮತ್ತು ನಾವು ಭೂಮಿ ಇದನ್ನು ಸರಿಯಾಗಿ ಗಳೆ ಹೊಡ್ಯಾಕೆ ಅನುಕೂಲ ಆಕತಿ. ಆಮೇಲೆ ಹುಲ್ಲು ಆಗೋದಿಲ್ಲ. ಮತ್ತು ಈಗೇನು ಮರಿ ಹೊಡತ್ತಲ್ಲ, ಇದು 4 ಫೂಟ್ ಸಾಲ ಇತ್ತು ಅಂತಂದ್ರೆ ಏನಾಕತ್ತಂದ್ರೆ ಈ ಮರಿ ಒಟ್ಟ ಸಾಯೋದಿಲ್ಲ. ಯಾಕಂದ್ರೆ ಅದಕ್ಕೆ ಬೆಳಕು ಗಾಳಿ ಆಡ್ತತಿ. ಅದ್ರ ಸಂಬಂಧಾಗಿ ಆ ಕಬ್ಬ ದಸ್ಪುಸ್ ಟಮ್ಗೆ ಬರ್ತತಿ. ಆಮೇಲೆ ಇಳುವರಿನೂ ಹೆಚ್ಚಾಕತ್ತಂತ ಹೇಳ್ಯಾರ ನಾನು ರೈತ ಬಂದವರಿಗೆ ನಾನು ಹೇಳ ಬಯಸ್ತೇನೆ. ನಾ ಇನ್ನೊಂದು ನನ್ನ ರೈತರಿಗೆ ಹೇಳಿ ಬಯಸ್ತೇನೆ ಅಂತಂದ್ರೆ, ನಮ್ಮ ರೈತರು ದೊಡ್ಡ ರೈತ ಆಗಲಿ ಸಣ್ಣ ರೈತ ಆಗಲಿ, ಸಣ್ಣ ರೈತರು ಏನು ವಿಚಾರ ಮಾಡ್ತಂತಂದ್ರೆ, ಇಲ್ಲಪ್ಪ ನಮ್ಮ ಜಮೀನು ಕಡಿಮೆ ಐತಿ, ಆಮೇಲೆ ದೊಡ್ಡ ಸಾಲ ಬಿಟ್ಟು ಅಂತಂತಂದ್ರೆ ನಮಗೆ 1 ಎಕರೆದಾಗ 10 ಸಾಲ ಕೊಂಡಿರ್ತಾವೆ, ಇದು ನಾವು ಪೂರೋಟ ಆಗೋಲ್ಲ ಅಂತ ಹೇಳ್ಯಾರ ನಮ್ಮ ಸಣ್ಣ ರೈತರು ಹೇಳ್ತಾರೆ. ಅದು ನಮ್ಮ ಸಣ್ಣ ರೈತರಿಗೆ ನಾನು ಏನು ಹೇಳಿ ಬಯಸ್ತೇನೆ ಅಂತಂದ್ರೆ, ಸಣ್ಣ ರೈತರಾಗಲಿ ದೊಡ್ಡ ರೈತರಾಗಲಿ, ಆದ್ರೆ ನಾವು ವ್ಯವಸಾಯ ಮಾಡೋ ರೈತಲ್ಲ, ಈಗ ನಮ್ಮ ನೂತನವಾಗಿ ಅಂತಂದ್ರೆ ಈಗೇನು 2 ಫೂಟ್ ಸಾಲ ಬಿಡ್ತಲ್ಲ, ಇದನ್ನು ನಾವು ಕ್ಯಾನ್ಸಲ್ ಮಾಡಬೇಕು. ಆಮೇಲೆ 4 ಫೂಟ 5 ಫೂಟ ಕಬ್ಬಿನ ಸಾಲ ಬಿಟ್ಟು ಅಂತಂದ್ರೆ ಇಳುವರಿದಾಗ ಹೆಚ್ಚಾಕತಿ, ಆಮೇಲೆ ಖರ್ಚು ಕಡಿಮೆ ಆಕತಿ ಅಂತ ನನ್ನ ರೈತ ಬಂದವರಿಗೆ ನಾನು ಹೇಳ ಬಯಸ್ತೇನೆ. ನೋಡಿರಿ, ನಾವು 2 ಫೂಟ್ ಬಿಟ್ಟು ಸಾಲ ಹಾಕಿದೆವು ಅಂತಂದ್ರೆ ಇದಕ್ಕೆ 4 ಟನ್ ಬೀಜ ಹತ್ತತಿ. ಅದೇ ನೀವು 5 ಫೂಟ್ ನಾವು ಸಾಲ ಬಿಟ್ಟು ಅಂತಂದ್ರೆ ಭಾಳ ಅಂದ್ರೆ 2 ಟನ್ ಬೀಜ ಹತ್ತತಿ. ನಮಗೆ ಬೀಜನಾಗೂ ಉಳಿತಾಯ ಆಯ್ತು, ಮತ್ತು ಹಾಕೋ ಆಳಿನಾಗೂ ಉಳಿತಾಯ ಆಯ್ತು, ಮತ್ತು ಹಾಕೋ ಗೊಬ್ಬರದಾಗೂ ಉಳಿತಾಯ ಆಯ್ತು. ಮತ್ತು ನಾವು ನೀರು ಭೂಮಿ ಉಣಿಸ್ತೇವಲ್ಲ, ಆವಾಗ ನೀರು ಉಣಿಸಿದ್ರಾಗೂ ಇದು ಹಗರಾಕತಿ ಅಂತ ನನ್ನ ರೈತ ಬಂದವರಿಗೆ ನಾನು ಈಗ ನಾವು 2 ಫೂಟ್ ಸಾಲ ಬಿಟ್ಟೇನು ಕಬ್ಬು ಹಾಕಿದ್ದೇವಲ್ಲ, ಈ ಕಬ್ಬ ಭಾಳ ಅಂದ್ರೆ ನಮಗೆ ಎಕರೆಗೆ 25ರಿಂದ 30 ಟನ್ ಕಬ್ಬು ಆಕತಿ. ಅದ ನಾವು 4 ಫೂಟ 5 ಫೂಟ ಸಾಲ ಬಿಟ್ಟೆವು ಅಂತಂದ್ರೆ ಮಿನಿಮಮ್ 50 ಟನ್ ಮೇಲ್ಪಟ್ಟು ಆಕತ್ತಂತ ಕ್ಯಾರ ನನ್ನ ರೈತ ಬಂದ್ರೆ ಹೇಳ್ತಾನು. ಯಾಕಂದ್ರೆ ನಾವು ಈಗಿನ ಕಾಲದಾಗ ನಾವು ವ್ಯವಸಾಯ ಮಾಡ್ಬೇಕಂತಂದ್ರೆ ಅಗದಿ ಖರ್ಚು ಕಡಿಮೆ ಮಾಡಿಕ್ಯಾರ ಹೆಚ್ಚು ಇಳುವರಿ ತಗೊಂಡಿವಿ ಅಂತಂದ್ರೆ ನಮ್ಮ ರೈತಕ್ಕೆ ನಡಿತೈತಿ. ಇಲ್ಲ ಅಂತಂದ್ರೆ ನಮ್ಮ ರೈತಕ್ಕೆ ಭಾಳ ನುಕ್ಸಾನ ಆಕತ್ತಂತ ಕ್ಯಾರ ನನ್ನ ರೈತ ಬಂದವರಿಗೆ ನಾನು ಕೊಡುತ್ತಲ್ಲ. ಯಾಕಂದ್ರೆ ಈಗಾಗಲೇ ನಮಗೆ 1 ಎಕರೆ ಕಬ್ಬು ಹಾಕ್ಬೇಕಂದ್ರೆ 25,000 ಎಡಬಲ ಖರ್ಚು ಬರ್ತೈತಿ. ಆದ್ರೆ ನಾವು 1 ಎಕರೆಗೆ 20-25 ಟನ್ ಕಬ್ಬು ಕಡ್ದು ಅಂತಂದ್ರೆ ನಮಗೆ ಅದನ್ನು ಲಾವಣಿ ಮಾಡೋ ಖರ್ಚು ಬರಲ್ಲ ಅಂತ ಹೇಳ್ಯಾರ ನನ್ನ ರೈತ ಬಂದವರಿಗೆ ನಾನು ಇವತ್ತಿನ ದಿವಸ ಹೇಳ ಬಯಸ್ತೇನೆ. ಈಗೇನು ನಾವು ನೋಡತ್ತೇವಲ್ಲ, ಈ 2 ಫೂಟ್ ಸಾಲ ಪದ್ಧತಿಯನ್ನು ನಾವೆಲ್ಲರೂ ರೈತರು ಸೇರಿಕ್ಯಾರ. ಇದನ್ನು 2 ಫೂಟ್ ಸಾಲ ಕಬ್ಬಿದನ್ನು ನಾವು ಕ್ಯಾನ್ಸಲ್ ಮಾಡೋಣ. ಯಾಕಂತಂದ್ರೆ ಇದು 2 ಫೂಟ್ ಸಾಲಾಗ ಏನು ಇಳುವರಿ ಬರುತ್ತಲ್ಲ,
ಈ ಈ ಇಳುವರಿ ನಮ್ಮ ರೈತೈಕಿ ಮಾಡೋಕೆ ಅಂದ್ರೆ ನಮ್ಮ ವ್ಯವಸಾಯ ಮಾಡೋಕೆ ಈ ರೊಕ್ಕ ಸಾಲೋದಿಲ್ಲ. ಯಾಕಂತಂದ್ರೆ ನಾವು ರೈತೈಕಿ ಮೇಲನ ನಮ್ಮ ಭೂಮಿ ನೋಡ್ಕೋಬೇಕು, ಆಮೇಲೆ ನಮ್ಮ ಹುಡುಗರು ಸಾಲಿ ಸಮಾಧಾನ ನೋಡ್ಕೋಬೇಕು, ಮತ್ತು ಮನೆಯನ್ನು ನಾವು ಸಾಗಿಸ್ಬೇಕು. ಅದಕ್ಕಾಗಿ ಈ 25-30 ಟನ್ ಬರೋ ಇಳುವರಿ ನಮಗೆ ಸಾಲೋದಿಲ್ಲ. ಅದಕ್ಕಾಗಿ ನನ್ನ ರೈತ ಬಂದಾಗ ನಾನು ಏನು ಹೇಳ್ತಾನು, ನಾವು ಅಧಿಕ ಇಳುವರಿ ತೆಗಿಬೇಕಂತಂದ್ರೆ ಈ 2 ಸಾಲ ಬಿಟ್ಕ್ಯಾರ, ಇಲ್ಲ 4 ಫುಟ್ ಸಾಲ ಬಿಡೋನು, ಇಲ್ಲ 5 ಫುಟ್ ಸಾಲ ಬಿಡೋನು, ಬಿಟ್ಕ್ಯಾರ ಅಧಿಕ ಇಳುವರಿ ತೆಗಿಯೋಣ ಅಂತ ಹೇಳಿಕ್ಯಾರ. ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.